ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೊಸ ವರ್ಕ್ಗೆ ವೆಲ್ಕಮ್. ಇವತ್ತು ವ್ಲಾಗ್ ಶುರು ಮಾಡ್ತಿರೋದು ಡಾಲ್ಫಿನ್ ಕೋರ್ಟಿಂದ. ಹಾಂ, ಪಟ್ಮಣ ಆಡ್ತೀವಲ್ಲ ಆ ಕೋರ್ಟಿಂದ. ಸೊ ಇವತ್ತು 5:15 ಬರೋಕ್ಕೆ ಹೇಳಿದರು. ನಾನು 5:25 ಬಂದೆ. ಸೊ ಯಾರು ನಮ್ಮ ಟೀಮ್ಮೇಟ್ಸು ನಿಮ್ಮದು ಕ್ಲಿಪ್ ಹಾಕಿರ್ತೀನಿ ನೋಡಿ. ಕೋರ್ಟ್ ಫುಲ್ ಖಾಲಿ ಹೊಡಿದೆ. ಬರೀ 5 ಗಂಟೆ ಆಡೋ ಬ್ಯಾಚ್, ಒಂದು ಬ್ಯಾಚ್ ಮಾತ್ರ ಬಾಕಿ ಇದೆ. ಸೊ ವೆಯ್ಟ್ ಮಾಡೋಣ ನಮ್ಮ ಬ್ಯಾಚ್ ಮೇಲೆ ಬರೋತನಕ. ಸೊ ಬನ್ನಿ ಹೋಗೋಣ. 1 hour later. ಸೊ ಗೈಸ್ ಬ್ಯಾಟ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಹೆಂಗೆ ನಿಂತೋಗ್ಬಿಡಿ ಅಂತ. ಬೆಳಿಗ್ಗೆ ಮಳೆ ಇರಲಿಲ್ಲ, ಬಟ್ ಸಖತ್ ಜೋರ ಮಳೆ ಹೊಡಿತು ನಮ್ಮ ಏರಿಯಾದಲ್ಲಿ. ನೋಡಿ ಹೆಂಗಿದೆ ವೆದರ್ ಅಂತ. ಬೆಂಗಳೂರು ವೆದರ್ ಮಾತ್ರ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಮಳೆ ನಿಂತು ಹೋಗ್ಬಿಟ್ಟು ಕಾಫಿ ಹೊಡ್ಕೊಂಡು ಬಂದ್ವಿ. ಇವಾಗ ಬ್ಯಾಚ್ ಮೇಟ್ಸ್ ಅಂದರೆ ನಮ್ಮ ಬ್ಯಾಟ್ಸ್ಮನ್ ಮೇಟ್ಸ್ ಎಲ್ಲ. ಸೊ ಇವಾಗ ಪ್ರೈಸ್ ತರಕ್ಕೆಲ್ಲ ಹೋಗ್ಬೇಕು. ಲೈಕ್ ನೆಕ್ಸ್ಟ್ ಟೂರ್ನಮೆಂಟ್ಗೆ ಪ್ರೈಸ್ ಮತ್ತು ಶರ್ಟ್ಸ್ ಏನು ಕೊಡ್ತೀವಿ ಅಂತೆಲ್ಲ. ಸೊ ಓದಿ ತೋರಿಸ್ತೀನಿ ಬನ್ನಿ ಏನು ಕೊಡ್ತೀವಿ ಅಂತೆಲ್ಲ. ಸೊ ಲೆಟ್ಸ್ ಗೋ. ಸೊ ಗೈಸ್ ನಮ್ಮ ಅಮ್ಮ ನಂಗೆ ಹೋಗಿದ್ದಾರೆ ಮನೆಗೆ ಬಂದ ತಕ್ಷಣ. ಏನಿದು ತಲೆ ನೆನೆಸ್ಕೊಂಬಂದಿದ್ಯಾ, ಹಂಗೆ ಹಿಂಗೆ ಜ್ವರ ಬರುತ್ತೆ ಅಂತ. ಸೊ ಹೇರ್ ಡ್ರೈ ಮಾಡ್ಕೊಳಕ್ಕೆ ಹೇಳಿದ್ರು. ಸೊ ಮಾಡ್ಕೊತಿದ್ದೀನಿ. ಸರಿಯಾಗಿ ಹೋಗಿದ್ಯಾ ನಂಗಂತೂ. ಅಯ್ಯೋ ಹಂಗೆ ಹಿಂಗೆ ಜ್ವರ ಬರುತ್ತೆ ಅಂತೆಲ್ಲ. 1 minute 37 seconds later. ಇವಾಗ ಜಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಮನೇಲಿ ಅಮ್ಮ ಹೋಗಿದ್ಯಾರ ಮತ್ತೆ ಇವತ್ತು. ಬೆಳಗಿಂದ ಬೈಸ್ಕೊಂತಾನೆ ಇದ್ದೀನಿ ರೂಮ್ ಕ್ಲೀನ್ ಮಾಡ್ಕೋ ಅಂತ. ಸೊ ನೋಡಿ ನನ್ನ ರೂಮ್ ಹೆಂಗಿದೆ ಅಂತ. ಫುಲ್ಲು ಏನು ಮಡಿಸಿಲ್ಲ. ಇವೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಬಟ್ಟೆ ಎಲ್ಲ ಹಿಂಗೆ ಇಟ್ಟಿದ್ದೀನಿ. ಸೊ ರೂಮ್ ಕ್ಲೀನ್ ಮಾಡಬೇಕು ಇವಾಗ. ಸೊ ಟೈಮ್ ಲ್ಯಾಪ್ಸ್ ಓಡಿಸ್ತೀನಿ ಬನ್ನಿ ವಿಡಿಯೋನ ಕ್ಲೀನ್ ಮಾಡೋದನ್ನ. ಗೈಸ್ ಮೊನ್ನೆ ನಂಗೆ ಜ್ವರ ಬಂದಾಗ 1 ವೀಕ್ ಮಲ್ಕೊಂಡಿದ್ನಲ್ಲ. ಸೊ ಇದು ನೋಡಿ ಹೀಟರ್, ಇದು ಹಳೆ ವಿಡಿಯೋದಲ್ಲಿ ನೋಡಿರ್ತೀರ ರೂಮ್ ಹೀಟರು. ಸೊ ಅದು ಹಾಕಿ ಮಲ್ಕೊಂಡು ಹೆಂಗಾಗ್ಬಿಟ್ಟಿದೆ ನೋಡಿ. ಬೆಡ್ಶೀಟು ಸುಟ್ಟೇ ಹೋಗ್ಬಿಟ್ಟಿದೆ ಗೈಸ್, ಕಾಣಿಸ್ಬೋದು ನಿಮಗೆ. ಅಂದರೆ ರಗ್ಗು ಅಷ್ಟೇ ತುಂಬ ಒಂದೊಂದು ಕಡೆ ಸುಟ್ಟದಂಗೆ ಆಗ್ಬಿಟ್ಟಿತ್ತು. ಆ ರೇಂಜಿಗೆ ಹೀಟ್ ಹೊಡಿದೆ ಗೈಸ್ ಇದರಲ್ಲಿ. ಇವಾಗ ಇದಕ್ಕೂ ಬೈಸ್ಕೊಂಡೆ ಮತ್ತು ತೋರಿಸಿದ್ದಕ್ಕೆ. ಅಯ್ಯೋ ಬೆಳಗಿಂದ ಬೈತಾನೆ ಇದ್ದಾರೆ. ಸೊ ಹೆಂಗಾಗ್ಬಿಟ್ಟಿದೆ ನೋಡಿ. ಇದು ಸ್ವಲ್ಪ ದಿನ ಬಿಟ್ಟಿದ್ರೆ ಬೆಂಕಿ ಎತ್ಕೊಂಡಿತ್ತು ಏನೋ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ಲಿ ಹೋಗಿದೆ. 1 minute 37 seconds later. ಬೆಡ್ಶೀಟ್ ಮತ್ತು ಬೆಡ್ ಕವರ್ ಎಲ್ಲ ಹಾಕಾಯಿತು. ಸೊ ಇವಾಗ ಅಷ್ಟೇ ಕಿಟಕಿದಾಗ ನೋಡಿದೆ ನೋಡಿ ಮಣ್ಣು ಹೆಂಗೆ ಬಂದಿದೆ ಅಂತ. ಇಷ್ಟೊಂದು ಧೂಳು, ಇಷ್ಟೊಂದು ಧೂಳಿದೆ ನೋಡಿ ಹೆಂಗೆ ಕಾಣುತ್ತೆ ಅಂತ. ಇಲ್ಲೆಲ್ಲ ರೈಲಿಂಗ್ಸ್ ಎಲ್ಲ ಅದೇ. ಇವೆಲ್ಲ ಇವಾಗ ಒರೆಸ್ಬೇಕು ಬಟ್ಟೆಗೆ. ಸೊ ಒಂದು ಬಟ್ಟೆ ತಗೊಂಬಂದ್ಬಿಟ್ಟು ನೋಡಿ. ಇವಾಗ ಬಕೆಟ್ ತಗೊಂಬಂದು ಇಲ್ಲಿ ಒರೆಸಿದ್ರೆ ಫುಲ್ ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ಇವತ್ತು ಫುಲ್ಲು ಸಂಡೇ ಪ್ರೊಡಕ್ಟಿವ್ ಡೇ ಥರ ಎಲ್ಲ ಮನೆ ಕೆಲಸ ಮಾಡ್ತೀನಿ. ಅಂದರೆ ನಾನು ರೂಮ್ ಕೆಲಸ ಮಾಡ್ಕೊತೀನಿ. ಸೊ ಬನ್ನಿ ಈ ವರ್ಷನ ಸಿಗ್ತೀನಿ. A few minutes later. ಗೈಸ್ ಇವಾಗ ಎಲ್ಲ ಫುಲ್ ರೂಮ್ ಕ್ಲೀನ್ ಮಾಡಾಯಿತು. ನೋಡಿರ್ಬೋದು ಟೈಮ್ ಲ್ಯಾಪ್ಸ್ ವಿಡಿಯೋ ಹೋಗಿದೆ ಓಡ್ತಲ್ಲ. ಸೊ ಇಲ್ಲಿ ನೋಡಿ ಫುಲ್ಲು ಕ್ಲೀನ್ ಆಗಿದೆ. ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ನೀರಲ್ಲಿ ಒರೆಸಿ ಇಲ್ಲೆಲ್ಲ ಒರೆಸಿದ್ದೀನಿ. ಪ್ಲಸ್ ಬೆಡ್ಶೀಟ್ ಚೆನ್ನಾಗಾಯ್ತು ನೋಡಿ. ಪ್ಲಸ್ ಇದು ಚೇಂಜ್ ಮಾಡಿದೆ ಬ್ಲ್ಯಾಂಕೆಟ್ನ. ನೋಡ್ಬೋದು ಮೊದಲು ಹೆಂಗಿತ್ತು ಇವಾಗ ಹೆಂಗೆ ಆಗ್ತಿದೆ ಅಂತ. ರೂಮು ಟ್ರಾನ್ಸ್ಫಾರ್ಮೇಷನ್ ಥರ ಕಾಣ್ತಾರ. ಫುಲ್ಲು ಕ್ಲೀನ್ ಮಾಡಿದ್ದೀನಿ ಗೈಸ್. ಇದಕ್ಕೆ ಒಂದು 3/4 ಗಂಟೆ ಹಿಡಿತು. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ಒಟ್ಟು ನನ್ನ ರೂಮ್ ಕ್ಲೀನ್ ಆಯ್ತು ಇವತ್ತು ಸಂಡೇದು. ಪ್ರೊಡಕ್ಟಿವ್ ಡೇ ಸ್ಟಾರ್ಟ್ಸ್. ಇವಾಗ ರೂಮನ್ನ ಕ್ಲೀನ್ ಮಾಡಿ ನೋಡಿದ್ರಲ್ಲ. ಸೊ ನಂಗೆ ಮೆಡಲ್ ಬಂದಿತ್ತು 2, ಬ್ರಾನ್ಸ್ ಒಂದು ಮತ್ತು ಗೋಲ್ಡ್ ಒಂದು ತೋರಿಸಿದ್ನಲ್ಲ ಆ ವ್ಲಾಗಲ್ಲಿ. ಸೊ ಆ ಥರ ಈಗ 3 ಗೋಲ್ಡ್ ಬರುತ್ತೆ. ಅದನ್ನು ಇಟ್ಬಿಡೋಣ. ಸೊ ಇದು ನಮ್ಮ ಇದು ಮಾಡ್ತೀವಿ ನೋಡಿ. ಲೈಕ್ ಒಂದು ಶೆಲ್ಫ್ ಥರ ಇದೆ, ಕಬೋರ್ಡ್ ಥರ. ಇದು ಜಸ್ಟ್ ಮೆಡಲ್ಸ್ ಇದೆ ಹೊರಗಡೆ ಎಲ್ಲ. ನನಗೆ ಬಂದಿರೋ ಮೆಡಲ್ಸ್ ಎಲ್ಲ ಇಟ್ಟಿರ್ಬಿಡ್ತೀನಿ. ಸೊ ಇದನ್ನು ಆ್ಯಡ್ ಮಾಡೋಣ. ಬೇರೆ ಕಾಣುತ್ತಾ ಬರೀ ಗೋಲ್ಡ್ ಇದೆ, ಇಲ್ಲೂ ಬರೀ ಗೋಲ್ಡ್ ಇದೆ. ಸೊ ಸರ್ಟಿಫಿಕೇಟ್ಸ್ ಎಲ್ಲ ಇಟ್ಬಿಡ್ತೀನಿ ಎಂಡಲ್ಲಿ. ಆ್ಯಂಡ್ ದೆನ್ ಮೆಡಲ್ಸ್ ಎಲ್ಲ ಮೇಲೆ ಒಂದು ಹ್ಯಾಂಗ್ ಮಾಡೋದಷ್ಟೇ ಇಲ್ಲಿ. ಸೊ ಈ ಸರಿ ಇದು 2024 ನೋಡಿ. ಲಾಸ್ಟ್ ಇಯರ್ ಡಿಸೆಂಬರ್ದು 2 ಇವೆಲ್ಲ ಲಾಸ್ಟ್ ಇಯರ್ದು. ಗೈಸ್ ಸ್ನಾನ ಮಾಡೋಣ ಅಂತ ನೀರು ಬಿಟ್ಟಿದ್ದೆ ಅವಾಗಲೇ. ಬಟ್ ನೋಡಿ ಸೋಲಾರಿಂದ ಬಿಸಿಲೇ ಬರ್ತಿಲ್ಲ. ಯಾಕೆಂದರೆ ಬೆಳಗ್ಗೆ ಮಳೆ ಬಂತಲ್ವಾ. ಸೊ ಬಿಸಿ ಇಲ್ಲ. ಸೊ ತಣ್ಣಗೆ ಇದೆ. ನಾವು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಇವಾಗ. ಅಷ್ಟು ತಣ್ಣೀರಲ್ಲಿ ಸ್ನಾನ ಮಾಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ.
ಸೊ ಬನ್ನಿ ಮುಂದೆ ಸ್ನಾನ ಆದಮೇಲೆ ಏನೋ ಕೆಲಸಗಳನ್ನ ಮಾಡೋಣ. ಸೊ ಇವಾಗ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು. ಸೊ ಆಚೆ ಹೋಗ್ಬೇಕಂತ, ಅದೇ ಬೆಳಿಗ್ಗೆ ಹೇಳಿದ್ನಲ್ಲ ಟ್ರೋಫೀಸ್ ಮತ್ತು ಮೆಡಲ್ಸ್ ಏನೋ ತರೋಕ್ಕೆ ಟೂರ್ನಮೆಂಟಿಗೆ. ಸೊ ಹಂಗೇ ಕೂಲ್ ಜಂಕ್ಷನ್ಗೆ ಹೋಗೋಣ ಅಂತ. ಸೊ ಸುಮ್ಮನೆ ಟ್ರೈ ಮಾಡೋಣ, ಚಳಿ ಇದೆಯಲ್ವಾ, ಮಳೆ ಬಂದಿತ್ತಲ್ಲ, ಅದಕ್ಕೋಸ್ಕರ ನಾಗಜಂಕರ್ ಮನೆ ಹತ್ರ ಬರ್ತಿದಾರಂತೆ ಇವಾಗ. ಸೊ ಅವ್ರ ಗಾಡಿಲೇ ಹೋಗ್ಬಿಡ್ತೀನಿ. ಸೊ ಬನ್ನಿ ಹೋಗೋಣ, ಯಾರು ಬರ್ತಾರೆ ಏನು ಅಂತ ನೋಡೋಣ. ಸೊ ಲೆಟ್ಸ್ ಗೋ. ನಾಗಜಂಕರ್ ಬಂದಿದ್ದಾರೆ. ಹಾಯ್ ಅಂಕಲ್. ಬನ್ನಿ ಹೋಗೋಣ. ಸೊ ಗೈಸ್, ಈಗ ಜಸ್ಟ್ ಮನೆಗೆ ಬಂದೆ. ನೋಡಿರ್ಬೋದು ಆಚೆ ಸ್ವಲ್ಪ ಕೆಲಸ ಇತ್ತು, ಬ್ಯಾಡ್ಮಿಂಟನ್ ಏನೋ ಸ್ವಲ್ಪ ಡಿಸ್ಕಷನ್ ಎಲ್ಲ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಫ್ರೆಂಡ್ ಎಲ್ಲ ಫೋನ್ ಮಾಡಿದ್ರು ರೆಕಾರ್ಡ್ ಬರೀಬೇಕಂತ. ಸೊ ನೋಡಿ, ರೆಕಾರ್ಡ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ, 3rd ಇಯರ್ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಸೊ ಇವಾಗ ಬರೀಬೇಕಿತ್ತು, ಬಟ್ ಹೆವಿ ನಿದ್ದೆ ಬರ್ತಾಯಿದೆ. ಸೊ ಅಟ್ಲೀಸ್ಟ್ ಒಂದು 2 ಪೇಜ್ ಬರ್ಬಿಟ್ಟು ಮಲ್ಕೊಬಿಡ್ತೀನಿ. ಸೊ ನಾಳೆ ಎದ್ಬಿಟ್ಟು ಮತ್ತೆ ಬರೆದ್ರೆ ಆಯಿತು. One hour later. ಸೊ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ನನಗೂ ಹೆವಿ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ರೆಕಾರ್ಡ್ ಬರೆದೆ, ಪ್ಲಸ್ ಅದು ಇದು ರೂಬಿಕ್ಸ್ ಕ್ಯೂಬ್ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ವ್ಲಾಗ್ ಎಡಿಟಿಂಗ್ ಇತ್ತು, ಅದನ್ನು ಕೆಲಸ ಮಾಡಿದ್ದೀನಿ ಸ್ವಲ್ಪ. ಇವಾಗ ಮಲ್ಕೊಂಡು ಹಾಕ್ಕೊಂಡಿದ್ದೀನಿ, ಸಕ್ಕತ್ತಿಂತ ಹಿಡಿಯುತ್ತೆ. ಬೆಳಿಗ್ಗೆ 5 ಗಂಟೆ ಬ್ಯಾಡ್ಮಿಂಟನ್ಗೆ ಹೋಗ್ಬೇಕಲ್ವಾ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಥರ ಹೇಳ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್, ಗುಡ್ ನೈಟ್, ನಾಳೆ ಸಿಗೋಣ.